ಕಳೆದ 4 ದಿನಗಳಿಂದ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮಸ್ಥರು ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಕೃಷ್ಣಾ ನದಿಯಿಂದ ಲಿಫ್ಟ್ ಆಗಿ ಕೇರೂರು ಗ್ರಾಮಕ್ಕೆ ನೀರು ಬರಬೇಕಿತ್ತು. ಆದರೆ ಲಿಫ್ಟ್ ಮಾಡುವ ಟಿಸಿ ಸುಟ್ಟು ಹೋದ ಹಿನ್ನೆಲೆ ನೀರು ಸರಬರಾಜು ಆಗ್ತಾ ಇಲ್ಲ. ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಕ್ಯಾರೆ ಅನ್ನತಾ ಇಲ್ಲ. ಸ್ನಾನಕ್ಕೆ ನೀರಿಲ್ಲ, ಶೌಚಾಲಯಕ್ಕೆ ಹೋಗಲು ನೀರಿಲ್ಲ ಅಂತ ಹೇಳಿ ಅಲ್ಲಿನ ಜನ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. 3 ದಿವಸ ಆಯ್ತು ನೀರು ಬಂದಿಲ್ರಿ, ನೀರಿಲ್ಲ. ಮನೆಗಳದಾಗ ನೀರು ಬಿಡ್ಬೇಕ್ರಿ, ನೀರಿನ ವ್ಯವಸ್ಥೆ ಏನ್ರಿ ಮಾಡ್ರಿ. ಅಂದ್ರೆ ದುಂಡಿಬಾಗ್ ಕುರ್ನೆ ಕೇರೂರು ಗ್ರಾಮಕ್ಕೆ ಕುಂಬಾರೋಣಿಯಲ್ಲಿ 4 ದಿನ ಆಯಿತು ನೀರಿಲ್ಲ. ಮನೆಯಲ್ಲಿ ಎಲ್ಲಿ ಹೋಗಬೇಕು, ಯಾರು ಮನೆಯಲ್ಲಿ ಯಾರೂ ಇಲ್ಲ. ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು, ಯಾವುದು ಗೊತ್ತಾಗ್ತಾ ಇಲ್ಲ. ಸಂಡಾಸಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಅದಕ್ಕೆ ನೀವು ಹೆಂಗೆ ಮಾಡ್ತೀರಿ? ಸ್ವಲ್ಪ ದಯವಿಟ್ಟು ಕಾಳಜಿಪೂರ್ವಕವಾಗಿ ನಮಗೆ ಈ ಸಲ ನೀರು 2 ದಿವಸಕ್ಕೊಮ್ಮೆ ಬಿಡ್ತೀರೋ ಅದು ಎಲ್ಲ ಕೊಡ. ಈ 4 ದಿವಸ ಆಯಿತು ಮನೆಯಲ್ಲೇ ನೀರಿಲ್ಲ, ನಾವು ಎಲ್ಲಿ ಹೋಗಬೇಕು? ಅದಕ್ಕೆ ನೀವು ಸ್ವಲ್ಪ ಕಾಳಜಿ ತೊಗೊಂಡು ಈಗ ವೈಯಕ್ತಿಕ ಕೆಲಸ ಮಾಡಬೇಕಾದ್ರೆ 4 ದಿವಸ ಆಯ್ತು ನೀರು ಬಂದಿಲ್ಲ ರೀ. ಇಲ್ಲಿ ಬೋರ್ ಆಗಲಿ ಟ್ಯಾಂಕರ ಯಾವುದೂ ಸೌಕರ್ಯ ಇಲ್ಲ. ಅದಕ್ಕೆ ಪಂಚಾಯತಿಯವರು ಆದಷ್ಟು ಬೇಗ ನೀರಿನ ಸೌಕರ್ಯ ಮಾಡಬೇಕು. ಈ ಟಾಯ್ಲೆಟ್ ಐತೆ ರೀ ಗೌರ್ಮೆಂಟದ, ಅದರಲ್ಲಿ 2 ದಿವಸ ಆಯ್ತು ಈಗ ನೀರೇ ಇಲ್ಲ. ಹಿಂಗಾಗಿ ಜನಸಾಮಾನ್ಯರು ಭಾಳ ಸಮಸ್ಯೆ ಆಗೈತಿ. ಅದಕ್ಕೆ ಪಂಚಾಯತಿಯವರು ದಯವಿಟ್ಟು ನೀರಿನ ಸೌಕರ್ಯ ಮಾಡಬೇಕಾಗಿ. ಕುಂಬಾರವಣಿಯಾಗ ನೀರಿಲ್ಲ. ಈಗ 3 ದಿನ ಆಯ್ತು ನೀರಿಲ್ಲ. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ನೀರಿಲ್ಲ, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನೀರಿಲ್ಲ. ಮತ್ತು ಬೇರೆ ಕಡೆಯಿಂದ ನಾವು ಏನಾದರೂ ನೀರು ತರಬೇಕಾದ್ರೆ ಗುಂಡುಗಳು ಸ್ವಚ್ಛತೆ ಇಲ್ಲ. ಓಣ್ಯಾಗ ಒಂದು ಗುಂಡು ಐತಿ, ಆ ಗುಂಡಂತೂ ಪೂರ್ತಿ ಸ್ವಚ್ಛತೆ ಇಲ್ಲ. ಎಲ್ಲಿ ನೀರು ಜಗ್ಬೇಕಾದ್ರೆ ಪೈಲ ಅದು ನಮ್ಮ ಹಗ್ಗ ಎಲ್ಲ ಜೋಡಣೆ ಇರ್ತಿತ್ತು. ಈಗ ಅದು ಯಾವುದೂ ಜೋಡಣೆ ಇಲ್ಲ. ಚಾವಕ್ಕೆ ನೀರು ಬಿಡಕತ್ತಾಗಿಂದ್ರೆ ನಾವು ಜೋಡಣೆ ಹೊಡ್ಕೊಂಡಿಲ್ಲ. ಈಗ 1 ವಾರ ಆಯ್ತು ನೀರಿಲ್ಲ. ನಾಳೆಯಿಂದ ನಾಳೆ ನೀರಿನ ವ್ಯವಸ್ಥೆ ಮಾಡಿರಿ. ಯಾಕಂದ್ರೆ ವಯಸ್ಸಾದಂಥ ಅಜ್ಜ ಅಜ್ಜಿಗಳು ಇದ್ದಾರೆ, ಅವ್ರಿಗೆ ಎಲ್ಲಿ ಹೊರಗೆ ತರೋಕ್ಕಾಗೋದಿಲ್ಲ. ಯಾಕಂದ್ರೆ ಮನೆಗೆ